ಅಲ್ಲಿ ದಿನ ಒಂದರ ಒಂದು ಬೆಳಗ್ಗೆ ಒಂದು ಯೋಗ ದೇವಸ್ಥಾನದಲ್ಲಿ ಒಂದು ಒಳ್ಳೆಯ ವೈಭವಂತಹ ಒಂದು ದೇವಸ್ಥಾನದಲ್ಲಿ ಕೋಲಾರ ಸಿನಿಮಾ ಮುಹೂರ್ತ ಮಾಡಿದ್ದಾರೆ. ಶ್ರೀನಿವಾಸ ಮತ್ತು ಹೀಗೆಲ್ಲ ಒಳ್ಳೆಯದಾಗಿ ಹೇಳಿದ್ವಿ. ನನಗೂ ಸರ್ಪ್ರೈಸ್ ಆಗಿತ್ತು. ಬಂದ ತಕ್ಷಣ ಶ್ರೀನಿವಾಸ ಬಂದು ಜ್ಞಾಪ ಮಾಡ್ಕೊಳ್ಬೇಕು ಅಂತಂದರು. ಅವರು ಮತ್ತು ಪ್ರದೇಶ್ ಅವರ ಒಂದು ಅಭಿಮಾನಕ್ಕೆ ನನಗೆ ಇಲ್ಲಿ ಮಾತಿಯನ್ನು ಬಂದ್ವಿ. ಹೇಗೆ ಒಳ್ಳೆಯದಾಗಿ ಸರ್, ನಾನು ನಾಗೇಶ್ವರ ಆಫೀಸ್ಗೆ ಹೋದಾಗ ಈ ಕೋಲಾರ ಸಿನಿಮಾ ಸಂಬಂಧಪಟ್ಟಿದ್ದು ಪ್ರಿಪರೇಷನ್ಸ್ ಎಲ್ಲ ತೋರಿಸಿದ್ರು. ತುಂಬ ಅದ್ಭುತವಾಗಿ ಮಾಡ್ಕೊಂಡಿದ್ದಾರೆ. ಶ್ರೀನಿವಾಸ ಹೆಂಗೆ ಅಂತಂದ್ರೆ ಯಾವುದೋ ಒಂದು ಕೆಲಸ ಮಾಡಬೇಕಾದ್ರೆ ಆ ಕೆಲಸ ಹೊರಗಡೆ ಹೋಗಿ ಎಲ್ಲೂ ಲೋಪ ಇದ್ದಂಗೆ ಅಚ್ಚುಕಟ್ಟಾಗಿ ಮಾಡುವಂತ ವ್ಯಕ್ತಿ ಶ್ರೀನಿವಾಸ ಅವರು. ಒಂದು ಪೋಸ್ಟ್ ಆಗಲಿ ಒಂದು ವಿಷನ್ಸ್ ಆಗಲಿ ನೋಡ್ಕೊಂಡು ಸಿನಿಮಾ ಯಾವ ತರ ಬರುತ್ತೆ ಅಂತ ಗೊತ್ತಾಗುತ್ತೆ. ಸೊ ಈ ಸಿನಿಮಾದ ಸುಮಾರು ಸ್ವದೇಶದಲ್ಲ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ನಾವು ಕೇಳಿದ್ರೆ ಈ ಸಿನಿಮಾ ಹೀಗೆ ಇರುತ್ತೆ ಅಂತ ಹೇಳಿದ್ರೆ 100% ಹೀಗೆ ಇರುತ್ತೆ ಅಂತಂದ್ರು. ಸೊ ಈಗ ಶ್ರೀನಿವಾಸ ಅವರಿಂದಲೇ ಪತ್ರಿಕೆ ಶುರು ಮಾಡೋಣ. ಧನುಷ್ ನೀವು ಒಳ್ಳೆಯದಾಗಲಿ. ಸೈಕೋ ಫಿಲ್ಮ್ ಅಲ್ಲಿ ಲೀಡ್ ಕ್ಯಾರೆಕ್ಟರ್ ಎಲ್ಲ ಮಾಡಿದ್ರು. ಈ ಪಿಕ್ಚರ್ಗೆ ತುಂಬಾ ಪ್ರಿಪರೇಷನ್ ಮಾಡ್ಕೊಂಡಿದ್ದಾರೆ. ಅವರೆಲ್ಲ ಮಕ್ಕಳು ಎಕ್ಸೈಸ್ ಎಲ್ಲ ಮಾಡಿ ಬಾಡಿ ಎಲ್ಲ ರಿಲೀಸ್ ಮಾಡಿ ನಾನು ತುಂಬಾ ದಿವಸದಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ, ಡೆವಲಪ್ಮೆಂಟ್ಸ್ ನೋಡ್ಕೊಂಡು ಬರ್ತಾ ಇದ್ದೀನಿ. ಸೊ ಹಾಗಾಗಿ ಶ್ರೀನಿವಾಸ್ ಇದ್ರ ಬಗ್ಗೆ ಕೋಲಾರ ಬಗ್ಗೆ ಒಂದಷ್ಟು ಮಾಹಿತಿ ಕೊಟ್ಟಾದ್ಮೇಲೆ ಬಾಕಿ ತಂಡದ ಮಾತಾಡಬೇಕು ಅಂತ ಹೇಳ್ಕೊಡ್ತೀನಿ. ಶ್ರೀನಿವಾಸ್ ಡೈರೆಕ್ಟರ್ ಶ್ರೀನಿವಾಸ್ ಗಣೇಶ್ ಕುಮಾರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಪ್ರತಿಯೊಬ್ಬ ಮಾಧ್ಯಮದ ಹಿರಿಯರಿಗೆ ಎಲ್ರಿಗೂ ನನ್ನ ನಮಸ್ಕಾರ. ಕಲಾವಿದರಿಗೆ, ಸಿನಿಮಾ ಟೆಕ್ನಿಷಿಯನ್ಸ್, ಸಂಕೇತ್ ಕರೀಮಾ ಸರ್ ಬನ್ನಿ. ಎಲ್ಲ ಟೆಕ್ನಿಷಿಯನ್ಸ್ಗೆ ಟೆಕ್ನಿಷಿಯನ್ಸ್ಗೆ ಕಲಾವಿದರಿಗೆ ಬಂದಿರುವಂಥ ಸಿನಿಮಾ ಪ್ರೇಮಿಗಳು ಮತ್ತು ಸಿನಿಮಾ ಫ್ಯಾಮಿಲಿಗೆ ಎಲ್ರಿಗೂ ಆದರದ ಸ್ವಾಗತ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮಿಂಗ್. ಈ ಕ್ವಶನ್ಸ್ ಯಾಕೆ ಹೋದ್ರೆ ಕೋನಾರ್ಕ್ ಅಂದ್ರೆ ಲೈಕ್ ಒಂದು ಥ್ರೆಡ್ ಏನಿತ್ತು, ನನಗೆ ಥ್ರೆಡ್ ಒಂದು ಯೋಚನೆ ಮಾಡಿ ಆಲೋಚನೆ ಮಾಡಿದ್ದೆ. ಆ ಆಲೋಚನೆಗೆ ಕ್ಯಾರೆಕ್ಟರ್, ಹೀರೋ ಕ್ಯಾರೆಕ್ಟರ್ ಬೆಳೆದು ಚೆಲ್ಲುವಂತ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಸೊ ಆ ಥಾಟ್ ಪ್ರೊಸೆಸ್ ಒಂದು ಏನು ವಿಷಯದ ಬಗ್ಗೆ ಮಾತಾಡ್ತೀನಿ, ಆ ವಿಷಯದ ಮೇಲೆ ಬೆಳೆದು ಚೆಲ್ಲುವಂತ ಕ್ಯಾರೆಕ್ಟರ್ ಬೇಕಾಗಿತ್ತು. ಆ ಕ್ಯಾರೆಕ್ಟರ್ ಏನು ಬೆಳೆದು ಮೇಲೆ ಬೇಕಾಗಿತ್ತು ನನಗೆ. ಸೊ ಲೈಕ್ ಕೋನಾರ್ಕ್ ಅಂದ್ರೆ ಲೈಕ್ ಕೋನಾರ್ಕ್ ಆಂಗಲ್, ಸೂರ್ಯನ ಬೆಳಕು ಬರೋ ದಾರಿನ ಕೋನಾರ್ಕ್ ಅಂತಾರೆ. ಸೊ ಅದು ಆಪ್ಟ್ ಆಗಿತ್ತು, ಆದ್ರಿಂದ ಕೋನಾರ್ಕ್ ಅಂತ ಟೈಟಲ್ ಇಟ್ಕೊಂಡೆ. ಸರ್ ಒಂದು ಒಳ್ಳೆ ಪ್ರಯತ್ನ ಸರ್. ನನ್ನ ದಾರಿ ಯಾವ ಕಡೆ ಅಂತ ಹೇಳಿದ್ರೆ ತುಂಬಾ ಒಂದು ಒಳ್ಳೆ ವಿಷಯ ಸರ್. ನನ್ನ ಸಿನಿಮಾ ಪ್ರಯಾಣ ಅಥವಾ ನನ್ನ ಸಿನಿಮಾ ಕುತೂಹಲ ಹರಡಿದ್ದು ಲೈಕ್ ಚಿಕ್ಕಂದಿನಲ್ಲಿ ಯಾಕೆ ಸಿನಿಮಾ ಇಷ್ಟು ಜನ ಮಾಡ್ಬೋತಾರೆ ಅಂತ ನನ್ನ ಪ್ರಯಾಣ ಟ್ರಾವೆಲ್ ಆಯಿತು. ಸೊ ಅದರಲ್ಲಿ ಸ್ಟೂಡೆಂಟ್ ಆಗಿ ಬೆಳೀತಾ ಬಂದಾಗ ಲೈಕ್ ಸಿನಿಮಾ ಒಂದು ಮಾಧ್ಯಮ ಇಷ್ಟು ಸೈಂಟಿಫಿಕ್ ವ್ಯಾಲ್ಯೂಸ್ ಆಗಿರ್ಬೋದು, ಸೋಷಿಯಲ್ ವ್ಯಾಲ್ಯೂಸ್ ಆಗಿರ್ಬೋದು, ಎಕನಾಮಿಕ್ ವ್ಯಾಲ್ಯೂಸ್ನ ತಿಳ್ಕೊಂಡು ಸಿನಿಮಾದಲ್ಲಿ ನಾನು ಡೈರೆಕ್ಷನ್ ಸಾಧನೆ ಮಾಡಬೇಕು ಅಂತ ಬಂದಾಗ ನಾನು ಸಿನಿಮಾ ವಿದ್ಯಾರ್ಥಿಯಾಗಿ ಬೆಳೀತಾ ಹೋದಾಗ ಯಾವಾಗಲೂ ನನ್ನ ದಾರಿ, ನಾನು ಸಿನಿಮಾ ಆಸ್ ಎ ಸ್ಟೂಡೆಂಟ್ ಆಗಿ ಇಬ್ಬರನ್ನ ಕಲಾವಿದ ಮತ್ತು ನಿರ್ದೇಶಕರ ರವಿಚಂದ್ರನ್ ಸರ್ ಮತ್ತು ಪುಟ್ಟಣ್ಣ ಕಣಗಾಲ್ ಸರ್ ನೋಡ್ತಾ ಇರಬೇಕು, ಸಿನಿಮಾ ನೋಡ್ತಾ ಇರಬೇಕು. ನನ್ನ ಸಿನಿಮಾಗಳ ಔಟ್ಪುಟ್ ಹೇಗಿರಬೇಕು ಅಂತ ಬಂದಾಗ ನನ್ನ ಕಥೆಯಲ್ಲಿ ಕಣಗಾಲ್ ಸರ್ ಖುಷಿ ಇರಬೇಕು, ಫ್ರೇಮಲ್ಲಿ ರವಿ ಸರ್ ಕನಸಿ ಇರಬೇಕು ಅಂತ ಬೆಳೆದವನು. ಇದು ನನ್ನ ಈ ದಾರಿಯಲ್ಲೇ ಹೋಗ್ತದೆ. ಕಥೆಯಲ್ಲಿ ಕಣಗಾಲ್ ಸರ್ ಖುಷಿ, ಫ್ರೇಮಲ್ಲಿ ರವಿ ಸರ್ ಕನಸಿ ಇರಬೇಕು ಅಂತ, ಇದು ನನ್ನ ದಾರಿ ಸರ್. ಸರ್ ಹೇಗೆ ಆರಂಭ ಆಯಿತು ಅಂದ್ರೆ ಸರ್ ಇವಾಗ ಸಿನಿಮಾ ಅನ್ನೋದೇ ಒಂದು ಸೆಲೆಬ್ರೇಷನ್ ಸರ್. ಸೆಲೆಬ್ರೇಷನ್ ಈಗ ನಾವು ಎಲ್ಲ ನೋಡ್ತಾ ಇದೀವಿ, ಮುಹೂರ್ತಗಳು ಕಮ್ಮಿ ಆಗ್ತಾ ಇವೆ, ಸಿನಿಮಾ ಒಪಿನಿಯನ್ ಕಮ್ಮಿ ಆಗ್ತಾ ಇವೆ. ಯಾವುದೇ ಜನರೇಷನ್ ಬಂದ್ರು, ಯಾವುದೇ ಮೀಡಿಯಂ ಬಂದ್ರು ಕೂಡ ಸಿನಿಮಾನ ಎಲ್ಲರೂ ಕೂಡ ಡಿಸ್ಟ್ರಾಯ್ ಮಾಡೋಕ್ಕಾಗಲ್ಲ. ಆ ಸಿನಿಮಾ ಸೆಲೆಬ್ರೇಷನ್ ಯಾವಾಗಲೂ ಹಾಗೆ ಇರುತ್ತೆ, ಭಾವನೆಗಳ ಒಂದು ಉತ್ಸವ. ಸೊ ಲೈಕ್ ಆ ಎಮೋಷನ್ಸ್ ನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನಿಸ್ತು. ಸೊ ಆ ರೀತಿ ಈ ಒಂದು ಮುಹೂರ್ತನ ಒಂದು ಇಷ್ಟು ಅದ್ದೂರಿಯಾಗಿ ನಡೀತಾ ಇತ್ತು. ಆ ಸೆಲೆಬ್ರೇಷನ್
ನಾವು ಲೊಕೇಶನ್ ಕಂಪ್ಲೀಟ್ ಸ್ಕೋಟಿಂಗ್ ಆಗಿದೆ. ಫಸ್ಟ್ ಶೆಡ್ಯೂಲ್ ನಾವು ಪ್ರಾಬಬ್ಲಿ ಅಂತಂದ್ರೆ ಅಕ್ಟೋಬರ್ ಇಂದ ಹೋಗಬೇಕು ಅಂದ್ರೆ ಸೌತ್ ಆಫ್ರಿಕಾ ಫಸ್ಟ್ ಶೆಡ್ಯೂಲ್ ಮಾಡ್ತೀವಿ ನಾವು. ಸೌತ್ ಆಫ್ರಿಕಾಲಿ 2 ಮಂತ್ಸ್ ಶೆಡ್ಯೂಲ್ ಅನ್ನು ಆಲ್ರೆಡಿ ಸ್ಕೋಟಿಂಗ್ ಆಗಿದೆ, ಟೀಸರ್ ಶೂಟ್ ಮಾಡಿದ್ವಿ, ಮತ್ತೆ ಇನ್ನೊಂದು ಲಾಂಚ್ ಮಾಡ್ತೀವಿ. ಅಕ್ಟೋಬರ್ ಅಲ್ಲಿ ನಾವು ಶೆಡ್ಯೂಲ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಒಂದು ತಾಂಜಾನಿಯಾ ಈಸ್ಟರ್ನ್ ಆಫ್ರಿಕನ್ ಕಂಟ್ರಿ ತಾಂಜಾನಿಯಾ ಕಂಟ್ರಿ ಎಲೆಕ್ಷನ್ಸ್ ಇದೆ. ಆ ಎಲೆಕ್ಷನ್ ಅವ್ರ ಎಲೆಕ್ಷನ್ ಪರ್ಮಿಷನ್ ಆಲ್ರೆಡಿ ಫಿಲ್ಮ್ ಕಮಿಷನ್ ಅಂತ ಮಾತಾಡಿ ಆಲ್ರೆಡಿ ಶೂಟ್ ಮಾಡ್ಕೊಂಡಿದ್ದೀವಿ. ಅವ್ರು ಇನ್ಸಿಸ್ಟ್ ಮಾಡಿರೋ ಪ್ರಕಾರ ಎಲೆಕ್ಷನ್ ಇದ್ದಾಗ ಇನ್ನೊಂದು ಪರ್ಮಿಷನ್ ಅವ್ರು ನೋಡ್ಕೊಂಡು ಶೆಡ್ಯೂಲ್ ಮಾಡ್ತಾರೆ. ಫಸ್ಟ್ ಶೆಡ್ಯೂಲ್ ಸೌತ್ ಆಫ್ರಿಕಾ ಇಂದ ಟ್ರಾವೆಲ್ ಆಗಿ ನಂತರ ಅಕ್ಟೋಬರ್ ಇಂದ ನಾವು ಟ್ರಾವೆಲ್ ಮಾಡಿದ್ರೆ ಸೌತ್ ಆಫ್ರಿಕಾ ಮುಗಿಸ್ಕೊಂಡು ಸೀದಾ ನಾವು ಮುಂಬೈ, ಗೋವಾ, ನಂತರ ಹೊನ್ನಾವರ, ಕಾರವಾರ, ಮ್ಯಾಂಗ್ಳೂರು, ಸೊ ನಂತರ ಬ್ಯಾಂಗ್ಳೂರು, ಮೈಸೂರು ಇರೋದು ಪಾರ್ಟಲ್ಲಿ ಶೂಟ್ ಮಾಡ್ತೀವಿ. ಟ್ರಾವೆಲಿಂಗ್ ಸರ್ ನಾನು ಸಿನಿಮಾ ಫ್ರೇಮ್ ಅಂತ ಬಂದಾಗ ಎವ್ರಿ ಫ್ರೇಮು ಏನೋ ಹೇಳಬೇಕು. ನಾನು ಶೂಟ್ ಮಾಡಿರೋ ಲೊಕೇಶನ್ ಅಥವಾ ರಿಪೀಟ್ ಮಾಡಕ್ಕೆ ಇಷ್ಟಪಡಲ್ಲ ಸರ್. ಪ್ರತಿಯೊಂದು ಸೀನ್ ಶಾರ್ಟ್ ಏನು ಕಂಪೋಸಿಟ್ ಮಾಡಿದ್ವಿ ಫ್ರೆಶ್ ಆಗಿರ್ಬೇಕು ಅಂತ ಆಲೋಚನೆ ಮಾಡ್ತೀವಿ. ಆ ಲೊಕೇಶನ್ ಆ ಫ್ರೇಮ್ಗೆ ಹುಡುಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ ಸರ್. ಎಸ್ ಸರ್, ಎಸ್ ಸರ್. ಯಾಕಂತಂದ್ರೆ ನಮ್ಮ ಸಿನಿಮಾಟೋಗ್ರಫಿ ಸಂಕೇತ್ ಮಾಡ್ತಾ ಇದ್ದಾರೆ. ಆಮೇಲೆ ಮ್ಯೂಸಿಕ್ ಬಂದ್ರೆ ಸನ್ಸಿಯಸ್ ವಿಕ್ರಮೇದ ಫೇಮ್ ಇದೆ ಕನ್ನಡದಲ್ಲಿ, ಅವರು ಸ್ಕೋರ್ ಮಾಡ್ತಾ ಇದ್ದಾರೆ. ನಮ್ಮ ಎಡಿಟರ್ ಕೆ ಪ್ರಕಾಶ್ ಅವರು, ಲೈಕ್ ಕೊರಿಯೋಗ್ರಫಿ ಬಂದ್ಬಿಟ್ಟು ಲೈಕ್ ನಮ್ಮ ಭೂಷಣ್ ಮಾಸ್ಟರ್, ಅಂದ್ರೆ ನಮ್ಮ ಮೊಯಿನ್ ಮಾಸ್ಟರ್, ಕಿರಿಸಿ ಡ್ಯಾನ್ಸ್ ಮಾಡಿ ಭಾಸ್ಕರ್ ಸಿಂಗ್ ಅವರಿಗೆ ಒಂದು ಡ್ಯಾನ್ಸ್ ಅಪ್ರೋಚ್ ಮಾಡಿದ್ವಿ. ಸ್ಟಂಟ್ ಒಂದು ಕಮರ್ಷಿಯಲ್ ಒಂದು ಸಬ್ಜೆಕ್ಟ್, ಕಮರ್ಷಿಯಲ್ ರವಿವರ್ಮ ಸರ್ ಒಂದು ರವಿವರ್ಮ ಸರ್ ಮತ್ತೆ ಅರ್ಜುನ್ ಸರ್, ವಿಕ್ರಮ್ ಮತ್ತೆ ಚೇತನ್ ಸರ್ ಅವರು ಲೈಕ್ ಸ್ಟಂಟ್ಸ್ ಮಾಡ್ತಾ ಇದ್ದಾರೆ. ಇಲ್ಲ ಸರ್, ಟೀಸರ್ ಮಾತ್ರ ಶೂಟ್ ಮಾಡಿದೀವಿ. ಸೊ ಅದು ಯಾವ ರೀತಿ ಇದು ಹೋಗುತ್ತೆ ಅಂತ ಸೊ ಟೀಸರ್ ಶೂಟ್ ಮಾಡಿದೀವಿ ಸರ್. ಸಿನಿಮಾ ಸ್ಟೋರ್ಗೆ ಹೋಗ್ಬೇಕು ಸೌತ್ ಆಫ್ರಿಕಾ, ಅಲ್ಲಿ ಹೋಗ್ತೀವಿ ಸರ್. ಫಸ್ಟ್ ಇಂದ ಅಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ. ಸರ್ ಲೈಕ್ ಮುಖ್ಯ ಕಲಾವಿದರು ಲೈಕ್ ಅಂತಂದ್ರೆ ಲೈಕ್ ವೇದಿಕೆ ಮೇಲೆ ತುಂಬಾ ಕಲಾವಿದರು. ಈ ಸಿನಿಮಾ ತುಂಬಾ ಕಲಾವಿದರನ್ನ ಡಿಮ್ಯಾಂಡ್ ಮಾಡುತ್ತೆ ಸರ್. ಲೈಕ್ ಧನುಷ್ ಅವರು ಲೀಡ್ ಮಾಡ್ತಿದ್ರೆ, ಫಾಲ್ಗುನಿ ಅಂತ ಮುಂಬೈ ಹುಡುಗಿ, ಸೊ ಲೈಕ್ ಶೀಸ್ ಪ್ಲೇಯಿಂಗ್ ದ ಲೀಡ್ ರೋಲ್. ಸೊ ಲೈಕ್ ನಂತರ ಯುಕ್ತ ಪರಮೇಶ್ವರ, ನಂತರ ಅಭಿಜಿತ್ ಸರ್ ಅಂತ ಜೀವನ್ ದೇಶಿಸಿದ್ರೆ ರವಿಸಿತ ವೇದಿಕೆ ಮೇಲೆ. ಸೊ ಲೈಕ್ ವೇದಿಕೆ ಹಿಂದೆ ಎಲ್ಲವೇ ಹೆಸರು ಮತ್ತೊಬ್ಬರು ಅಂತಾನೆ ಅವ್ರ ಕಲಾವಿದರು ಹಾಕಿದ್ದೀನಿ ಸರ್, ಕ್ಷಮೆಯಾಗಿ. ಲೈಕ್ ಇದು ಮುಖ್ಯ ಭೂಮಿಕೆಯಲ್ಲಿ ಕಲಾವಿದರು ಸರ್. ಹ್ಯಾರಿ ಜೋಸೆಫ್ ಮುಂಬೈ ಅವರು ರೀಸೆಂಟ್ ಆಗಿ ಶಂಕರ್ ಸಿನಿಮಾ ಮಾಡಿದ್ರು, ಅವ್ರ ಮೇನ್ ಅಪ್ಲೈನ್ ಶೇರ್ ಮಾಡ್ತಿದ್ದಾರೆ ಸರ್. ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ರೆ ಅದು ಒಂದೇ ಶೆಡ್ಯೂಲ್ ಯಾವಾಗಿಂದ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಒಂದೇ ಶೆಡ್ಯೂಲ್ ಮುಗಿಸ್ತೀರಾ? ಇಲ್ಲ ಸರ್, ನಾನು ಒಂದೇ ಶೆಡ್ಯೂಲ್ ಹೇಳ್ತಾರೆ ಸರ್. ನಾನು ಎವ್ರಿ 10 days ನಾನು ಶೂಟ್ ಮಾಡ್ತೀನಿ ಅಷ್ಟೇ ಸರ್. ಬಿಕಾಸ್ ನಾನು ತುಂಬಾ ಶಿಫ್ಟಿಂಗ್ ಇರೋದ್ರಿಂದ, ಆಮೇಲೆ ಆರ್ಟಿಸ್ಟ್ ಅವೈಲಬಿಲಿಟಿ ಇರುತ್ತೆ. ಆಮೇಲೆ ನನ್ನ ಐ ಡೋಂಟ್ ಸ್ಟೇನ್ ಒಟ್ಟಿಗೆ 20 ದಿವಸ 30 ದಿವಸ ಶೂಟ್ ಮಾಡೋಲ್ಲ ಸರ್. ನಾನು 10 ದಿವಸ ನಾನು ಶೂಟ್ ಮಾಡೋದು, ಬ್ರೇಕ್ ತಗೊಳ್ತೀನಿ. ನಾನು ಎವ್ರಿ ಡೇ ಕನ್ಸ್ಟ್ರಕ್ಷನ್ ಏನಿದೆ ವಿಜುವಲ್ ಕನ್ಸ್ಟ್ರಕ್ಷನ್ಗೆ ನಾನು ಟೈಮ್ ತಗೊಳ್ತೀನಿ ಸರ್. ಆ ವಿಜುವಲ್ ಕನ್ಸ್ಟ್ರಕ್ಷನ್ ಟೈಮ್ ತಗೊಂಡು ಅದನ್ನ ಎಕ್ಸಿಕ್ಯೂಟ್ ಮಾಡ್ತೀನಿ ಸರ್. ಎವ್ರಿ ಶೆಡ್ಯೂಲ್ 10 days ಮಾತ್ರ ಆಗುತ್ತೆ ಸರ್. ಸೊ ನೆಕ್ಸ್ಟ್ ಇಯರ್ ಡಿಸೆಂಬರ್ ನಾವು ಪ್ರಾಬಬ್ಲಿ ರಿಲೀಸ್ ಮಾಡ್ತೀವಿ ಸರ್. ಇಂಡಿಯನ್ ಸಿನಿಮಾ ಯಾವಾಗ ಇಂಡಿಯನ್ ಸಿನಿಮಾ ಸರ್ ನಾನು ಗೊತ್ತಿಲ್ಲ ಸರ್. ಲೈಕ್ ಒಂದು ನಾನು ಗೊತ್ತಿಲ್ಲ ಮಾಡೋಷ್ಟು ಒಂದು 10 ವರ್ಷ ಪ್ರಯಾಣ ಆಗಿತ್ತು, ಒಂದು ಒದ್ದಾಟ ಆಗಿತ್ತು. ಸೊ ಒಂದು ನಾಯಿ ನನ್ನ ಕೈಲಿತ್ತು. ಸೊ ಲೈಕ್ ಮಾತಿನ ಎಲ್ಲ ತುಂಬಾ ಪ್ರೋತ್ಸಾಹ ಕೊಟ್ವಿ. ಜನತೆ ಕನ್ನಡ ಜನತೆ ಪ್ರೋತ್ಸಾಹ ಮಾಡಿದ್ರು. ಆ ಸಿನಿಮಾ ಒಂದು ಒಳ್ಳೆ ಗೆಲುವು ಸಿಕ್ತು. ಆ ಗೆಲುವು ಸಿಕ್ಕಿದ್ದಾದ್ಮೇಲೆ ನನ್ನ ಸಿನಿಮಾ ಆದ್ಮೇಲೆ ಪ್ಯಾಂಡಮಿಕ್ ಬಂದಿದ್ದು. ಆ ಗೆಲುವು ಫುಲ್ ನನಗೆ ತಿನ್ನಕ್ಕಾಗಲಿಲ್ಲ. ಸೊ ಲೈಕ್ ಆ ಒಂದು 2 ವರ್ಷ ನಂತರ ಒಂದು ಒಳ್ಳೆ ಒಂದು ಸಿನಿಮಾ ಸ್ಟಾರ್ಟ್ ಮಾಡ್ಕೊಂಡು ನನ್ನ ಪ್ರೊಡಕ್ಷನ್ ನಾನೇ ಡೈರೆಕ್ಷನ್ ಮಾಡಿದ್ದೀನಿ. ಅದು ಒಂದು ಸಾಂಗ್ ಒಂದು ಫೈಟ್ ಆದ್ರೆ ದುಬೈಲಿ ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀನಿ. ಒಂದು ಫೈಟ್ ಆದ್ರೆ ರ್ಯಾಪ್ ಆದ್ರೆ ಪ್ರಾಬ್ಲಿ ಡಿಸೆಂಬರ್ ಜನವರಿ ರಿಲೀಸ್ ಬರುತ್ತೆ ಸರ್. ಯಾವ ಚಾನಲ್ ಸಿನಿಮಾ ಏನೆಲ್ಲ ಕೊಟ್ಟಿದ್ದೀರಾ? ಸರ್ ಲೈಕ್ ಯಾವುದೇ ಸಿನಿಮಾ ಹುಟ್ಟಾಗಿಲ್ಲ ಅಥವಾ ಸಿನಿಮಾ ಇರೋದು ಕೂಡ ಸಿನಿಮಾದ ಕಂಟೆಂಟ್ಗೆ ನಿಜವಾದ ಅನ್ಸುತ್ತೆ ಲೈಕ್ ಆತ್ಮ ಸರ್. ಯಾವುದೇ ಕಲಾವಿದರು ಅದನ್ನ ಆವರಿಸ್ಕೊಳ್ತಾರೆ, ಬಟ್ ಆತ್ಮ ಚೆನ್ನಾಗಿರ್ಬೇಕು. ನಾನೇನು ಬಿಲೀವ್ ಮಾಡ್ತೀನಿ ಅಂದ್ರೆ ಕಂಟೆಂಟ್ ಸರ್. ನಾವು ಕ್ಯಾಮ್ರಾ ಎಕ್ವಿಪ್ಮೆಂಟ್ ಮೇಲೆ, ಎಡಿಟಿಂಗ್ ಎಕ್ವಿಪ್ಮೆಂಟ್ ಅಥವಾ ಟೆಕ್ನಿಕಲ್ ಎಕ್ವಿಪ್ಮೆಂಟ್ R&D ಮಾಡಬಹುದು. ನಾವು ಲಿಟ್ರೇಚರ್ ಮೇಲೆ, ನಮ್ಮ ಭಾಷೆ ಮೇಲೆ ಅಥವಾ ಆಲೋಚನೆ ಮೇಲೆ ನಾವು R&D ಮಾಡಬೇಕಾಗುತ್ತೆ. ಆ ಆಲೋಚನೆ ಹುಟ್ಟಿದಂತ ಒಂದು ಸಬ್ಜೆಕ್ಟ್. ಸೊ ಒಂದು ವಿಷಯ ತುಂಬಾ ಅದ್ಭುತವಾದ ವಿಷಯ ನಾವು ಮಾತಾಡಬೇಕು ಅಂತ ಒಂದು ಆ ಸಮಾಜದಲ್ಲಿ ಒಂದು ಹೊಸ ಏನೋ ಒಂದು ವಿಷಯ ಮಾತಾಡೋಣ ಅಂತ ಬಂದಾಗ ಇವತ್ತೆಲ್ಲ ವಿಷಯ ನೋಡ್ತಾ ಇದ್ದಾರೆ. ಎಲ್ಲರೂ ಕೂಡ ಒಂದು ಆರಾಮವಾಗಿ ಒಂದು ಹೊಸ ವಿಷಯ ಬೇಕು. ಆ ಹೊಸ ವಿಷಯದ ಮೇಲೆ ಮನುಷ್ಯರ ಕ್ರಾಫ್ಟ್ ಮಾಡಿದ್ದೀನಿ. ಕಥೆ ತಿಳಿದು ಅಂತ ಬಂದಾಗ ಲೈಕ್ ಒಂದು ಸಬ್ಜೆಕ್ಟ್ ಬಂದ್ಬಿಟ್ಟು ವುಮನ್ ಸೆಂಟ್ರಿಕ್ ಒಂದು
ಒಂದು ಚಾಕ್ಲೇಟ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು, ಒಂದು ಬಿಸ್ಕೆಟ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು, ಒಂದು ಫ್ರಾಗ್ರೆನ್ಸ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು, ಮಿಲ್ಕ್ ಶೇವಿಂಗ್ ಬ್ರೇಡ್ ಸೇಲ್ ಮಾಡಬೇಕು ಅಂದ್ರೆ ಒಂದು ಹುಡುಗಿ ಬೇಕು. ಸೊ ಲೈಕ್ ಹೀಗೆ ನಾವು ವುಮನ್ ಒಂದು ಹೆಣ್ಣನ್ನ ಹೇಗೆ ನಾವು ಹಾಳು ಮಾಡಿ ಕೆತ್ತಿದ್ದೀವಿ ಅಂತ ಹೇಳಿದ್ರೆ ಅವಳೊಂದು ಬಿಸ್ನೆಸ್ ಮಾಡಿದ ತರ ಕೆತ್ತಿದ್ದೀವಿ. ಬಟ್ ಅದೇ ಜೀವನದ ಹೋರಾಟದಲ್ಲಿ ಜಂಜಾಟದಲ್ಲಿ ಭಾವನೆಗಳು ಬೇಕು, ಎಮೋಷನ್ಸ್ ಬೇಕು. ಎಮೋಷನ್ಸ್ ಬೇಕು ಅಂತಂದಾಗ ಹೆಣ್ಣು ಭಾವನೆಗಳಿಗೆ ತವರು. ಸೊ ಲೈಕ್ ಅವಳಿಂದ ತಾಯಿ ಪ್ರೀತಿ, ಮದುವೆ ಪ್ರೀತಿ, ಸಂಗಾತಿ ಪ್ರೀತಿ ಎಲ್ಲ ಸಿಗೋದು. ಬಟ್ ಆದ್ರೆ ಇಲ್ಲಿ ಅವಳನ್ನ ನಾವು ಅವಳ ಮೈಂಡ್ ಸೆಟ್ ಹೇಗೆ ಇಂಪೋಸ್ ಮಾಡಿದೀವಿ ಅಂದ್ರೆ ಅವಳನ್ನ ಒಂದು ಬಿಸ್ನೆಸ್ ಮೈಂಡ್ ಸೆಟ್ ಮಾಡಿ ಅವಳಿಂದ ನಾವು ತಾಯಿ ಪ್ರೀತಿ, ಮದುವೆ ಪ್ರೀತಿ, ಸಂಗಾತಿ ಪ್ರೀತಿ ಕೇವಲ ಎಕ್ಸ್ಪೆಕ್ಟ್ ಮಾಡಿದಾಗ ಅದು ಸಿಗುತ್ತಾ ಇಲ್ಲಿ ಒಂದು ಸುತ್ತ ಕಥೆ ಪ್ರಾರಂಭ ಆಗುತ್ತೆ ಸರ್. ನಮ್ಮ ಚಿತ್ರದ ನಾಯಕರಾದ ಧನುಷ್ ಅವರು ನಾನು ಎಲ್ಲ ಮಾಧ್ಯಮ ಮಿತ್ರರಿಗೆ ಹಾಗೂ ಎಲ್ಲ ಪತ್ರಿಕಾ ಮಿತ್ರರಿಗೆ ಹಾಗೂ ವೇದಿಕೆ ಮೇಲಿರುವಂತಹ ಎಲ್ಲ ಸ್ನೇಹಿತರಿಗೆ ಹಾಗೂ ಯಾರ್ಯಾರು ಬಂದಿದ್ದೀರಿ ಎಲ್ಲರಿಗೂ ನನ್ನ ಸುಸ್ವಾಗತಗಳನ್ನ ಹೇಳ್ತಾ ನಿಮಗೆ ಎಲ್ಲರಿಗೂ ನನ್ನ ವಂದನೆಗಳನ್ನ ತಿಳಿಸ್ತೇನೆ. ಸರ್, ನನ್ನ ಪಾತ್ರ ಬಗ್ಗೆ ನಿರ್ದೇಶಕರು ಅದು ಹೇಗೆ ಅಂತ ನನಗೆ ತುಂಬ ಇಷ್ಟವಾದದ್ದು ಒಂದು ಹೊಸ ಕಥೆ. ಒಂದು ಏನು ನಿರ್ದೇಶಕರು ಹೇಳಿದ್ರು, ತುಂಬ ಅದ್ಭುತವಾಗಿ ಒಂದು ಅದನ್ನು ಆ ಕಥೆನ ತುಂಬ ಕ್ರಾಫ್ಟ್ ಮಾಡಿದ್ದಾರೆ. ನಿಜವಾಗ್ಲೂ ಖಂಡಿತ ಇದು ಒಳ್ಳೆ ಮಟ್ಟಕ್ಕೆ ತಲುಪುತ್ತೆ, ತುಂಬ ದೊಡ್ಡ ಮಟ್ಟಕ್ಕೆ ಇದು ಎಲ್ಲರೂ ಇಷ್ಟಪಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಯಾವಾಗ ನಾನು ಸುಮಾರು 6 ವರ್ಷ ಆಯಿತು, ಯಾವಾಗ ನಾನು ಶ್ರೀನಿವಾಸ್ ತಿಮ್ಮಯ್ಯ ಅವರನ್ನು ಒಂದ್ಸರಿ ಭೇಟಿ ಮಾಡಿದೆ, ಆವತ್ತು ಭೇಟಿ ಮಾಡಿದಾಗ ನಾನು ತೀರ್ಮಾನ ಮಾಡಿದೆ ಶ್ರೀನಿವಾಸ್ ತಿಮ್ಮಯ್ಯ ಅವರ ಜೊತೆ ನಾನು ಸಿನಿಮಾ ಮಾಡಬೇಕು ಅಂತ. ನನ್ನ ಅವರ ಜರ್ನಿ ಆಲ್ಮೋಸ್ಟ್ 6 years ಇಂದ ಜೊತೆಲೇ ಬರ್ತಾ ಇದ್ದೀವಿ. ಇವತ್ತು ಆ ಕಾಲ ಕೂಡ ಬಂದಿದೆ. ತಾಯಿ ದುರ್ಗಾ ಪರಮೇಶ್ವರಿ ಸನ್ನಿಧಿಯಲ್ಲಿ ತಾಯಿ ಆಶೀರ್ವಾದದಿಂದ ಇವತ್ತು ಕೊನಾರ್ಕ್ ಸಿನಿಮಾ ನೀವೆಲ್ಲರ ಆಶೀರ್ವಾದದಿಂದ ನೀವೆಲ್ಲರ ಸಮ್ಮುಖದಲ್ಲಿ ಇವತ್ತು ಚಿತ್ರದ ಮುಹೂರ್ತ ಮಾಡಿದ್ದೀವಿ. ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಯಾವುದೇ ಒಂದು ಸಿನಿಮಾ ಮಾಡ್ಬೇಕಂದ್ರೆ ಏನೇ ಮಾಡ್ಬೇಕಂದ್ರೆ ನಮಗೆ ಹೆಚ್ಚಾಗಿ ಅನ್ನದಾತರು ಅಂತ ಕರೀತೀವಿ. ಅವ್ರ ಅಣ್ಣವರು ನಿರ್ಮಾಪಕರನ್ನ ಅನ್ನದಾತರು ಅಂತ ಕರೀತಿದ್ರು. ಇವತ್ತು ಏನೇ ನಾನಾಗಿ ಶ್ರೀನಿವಾಸ್ ಆಗಿ ನಾವು ಇವತ್ತು ಈ ತರ ಮಾಡೋದಕ್ಕೆ ನಮಗೆ ಸ್ಫೂರ್ತಿಯಾಗಿ ಶಕ್ತಿಯಾಗಿ ನಮ್ಮ ನಿರ್ಮಾಪಕರಾದ ಮಾವಿನ ಸಂಸ್ಥೆಯ ಆಗಿರ್ಬೋದು, ಪವನ್ ಆಗಿರ್ಬೋದು, ರಾಜನ್ ಆಗಿರ್ಬೋದು, ಇವರೆಲ್ಲ ಒಂದು ಶಕ್ತಿ ಇಡೀ ಕೊನಾರ್ಕ್ ಚಿತ್ರತಂಡಕ್ಕೆ ತುಂಬಾ ಅವರ ಒಂದು ಸಹಕಾರ, ಒಂದು ಪ್ರೀತಿ ತುಂಬಾ ಚೆನ್ನಾಗಿದೆ. ಹಾಗಾಗಿ ಇಲ್ಲಿ ತನಕ ಬಂದಿದೆ. ಸೊ ತುಂಬಾ ಉತ್ತಮವಾದಂತಹ ಸಿನಿಮಾ ಕೊಡಬೇಕು, ಒಂದು ಒಳ್ಳೆ ಸಿನಿಮಾ ಕೊಡಬೇಕು. ಇವತ್ತು ಏನಪ್ಪ ಹೇಳಿದೆ ಅಂತಂದ್ರೆ ಎಲ್ಲ ಯಾವ್ದೋ ರೀತಿ ಹೊರಡ್ತಿದ್ದಾರೆ. ಇವತ್ತು ತಾಳ್ಮೆಯಿಂದ ಸಮಯ ತಗೊಂಡು ಕತೆ ಮೇಲೆ R&D ಮಾಡಿ ಒಳ್ಳೆ ಕತೆ ಮಾಡಿ ಅದನ್ನ ತುಂಬಾ ಚೆನ್ನಾಗಿ ಮಾಡಿದಾಗ ಜನರಿಗೆ ತಲುಪುತ್ತೆ ಅಂತ ಮನೋಭಾವದಿಂದ ಟೈಮ್ ತಗೊಂಡು ನಿಧಾನವಾಗಿ ತುಂಬಾ ಅಚ್ಚುಕಟ್ಟಾಗಿ ಕಥೆ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ಎಲ್ರಿಗೂ ಇಷ್ಟ ಆಗುತ್ತೆ. ಶ್ರೀನಿವಾಸ್ ಅವರೇ, ಈ ಗೆಟಪ್ ಎಲ್ಲ ಸಿನಿಮಾದಲ್ಲಿ ಇರುತ್ತಾ ಪಾತ್ರ ಆ ಥರ ಇರುತ್ತಾ? ಬರೀ ಪಬ್ಲಿಸಿಟಿ ಮಾಡೋದು? ಸರ್ ಇಲ್ಲ ಸರ್, ಒಂದು ಚೇಂಜ್ ಓವರ್ ಇದೆ ಸರ್. ಆ ಚೇಂಜ್ ಓವರ್ ಕ್ಯೂರಿಯಾಸಿಟಿ ಹಾಗೆ ಇರಲಿ ಸರ್. ಕಥೆ ಬರೀಬೇಕು ನಾನು 2 ವರ್ಷ ಬರೀತೀನಿ, 2 ವರ್ಷ ಬರ್ತೀನಿ ಸರ್. ನನ್ನ ಕಥೆಗಳೆಲ್ಲ ಕೂಡ ಯಾವುದು 3 ತಿಂಗಳು 4 ತಿಂಗಳು ಬರೆದಿದೆ ಸರ್. ಆ ಒಂದು ಏನೋ ಮಾಡಬೇಕು ಅನ್ನೋ ಅರ್ಥದಲ್ಲಿ ಗೆಲ್ಲಬೇಕು ಅನ್ನೋ ಅರ್ಥದಲ್ಲಿ ಒಂದು ಕೂತ್ಕೊಂಡು ಬರೀದಾದ್ರಿಂದ ಗೊತ್ತಾಗಿದ್ದು ನಾನು ತುಂಬಾ ಲೆಂತ್ ಬರ್ತಿದ್ದೀನಿ ಅಂತ. ಅದನ್ನ ಕ್ಲೀನ್ ಆಗಿ ಪ್ಲೇ ಮಾಡಿದ್ರೆ ಅದು 2 ಸಿನಿಮಾ ಆಗುವಂಥದ್ದು. ಸೊ ಒಂದು ಚೇಂಜ್ ಓವರ್ ಅದು ಬರುತ್ತೆ. ಅದು ರಿವೀಲ್ ಬಂದ್ಬಿಟ್ಟು ಅಥವಾ ಅದು ಯಾವಾಗ ಬಂದ್ಬಿಟ್ಟು ಸಿನಿಮಾದಲ್ಲಿ ಒಂದು ಅದನ್ನ ರಿವೀಲ್ ಮಾಡೋದು ಬೇಡ ಅಂತ ಸರ್. ಇವ್ರ ಪಾತ್ರ ಅಂತ ಬಂದ್ಬಿಟ್ಟು ಲೈಕ್ ದೀಪಕ್ ಶೆಟ್ಟಿ ಒಂದು ಕಾರ್ಯ ಒಂದು ದೊಡ್ಡ ಗ್ಯಾಂಗ್ಸ್ಟರ್ ಪಾತ್ರ ಮಾಡ್ತಿದ್ದಾರೆ. ಅವ್ರು ಶೂಟಿಂಗ್ ಅವ್ರ ಕಾರಣದಿಂದ ಬರೋಕ್ಕಾಗಿಲ್ಲ. ರಾಜದೀಪ್ ಶೆಟ್ಟಿ ಅಂತ ಲೈಕ್ ಹರಿದಾಸ್ ಬಂಡೆ ಅಂತ ಒಂದು ಪಾತ್ರ ರಮೇಶ್ ಇಂದ್ರ ಸರ್ ಮಾಡ್ತಾ ಇದ್ದಾರೆ. ಅವರು ಶೂಟಿಂಗ್ ಬರೋಕ್ಕಾಗಿಲ್ಲ. ಸೊ ಲೈಕ್ ಇವರಿಬ್ರು ಒಂದು ಅಣ್ಣ ತಮ್ಮಂದ್ರು ಲೈಕ್ ರಾಜದೀಪ್ ಶೆಟ್ಟಿ ಒಂದು ಕಂಪ್ಲೀಟ್ ಒಂದು ವುಮನ್ ಟ್ರಾಫಿಕ್ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಅವ್ರದೊಂದು ಮೇನ್ ಲೈಕ್ ಏನ್ ದಂಡ ಏನಿರುತ್ತೆ ವುಮನ್ ಟ್ರಾಫಿಕ್, ಎಸ್ಪೆಷಲಿ ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ ಮಾಡೋ ಗರ್ಲ್ಸ್ ಇರ್ತಾರೆ. ಆ ಹುಡುಗಿಂದು ಒಂದು ಲೈಕ್ ಕರ್ಕೊಂಡು ಎಲ್ಲ ಫುಲ್ ಡ್ಯಾನ್ಸ್ ಮಾಡೋಕ್ಕೆ ಕಳಿಸಿ ಅಲ್ಲಿಂದ ಒಂದು ವ್ಯವಹಾರ ಮಾಡುವಂತ ಕ್ಯಾರೆಕ್ಟರ್. ಅಲ್ಲಿ ಅವರ ರೈಟ್ ಹ್ಯಾಂಡ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಗಿರಿ ಯಶೆಟ್ಟಿ ಅವರಿರೋ. ಓಕೆ, ಸೊ ಲೈಕ್ ಕಾಲಿ ರೈಟ್ ಹ್ಯಾಂಡ್ ಬಂದ್ಬಿಟ್ಟು ಲೈಕ್ ಹೀರೋ ಮಾಡ್ತಿದ್ದಾರೆ, ಕಾಲಿ ಲೆಫ್ಟ್ ಹ್ಯಾಂಡ್ ಪಾತ್ರ ಬಂದ್ಬಿಟ್ಟು ಲೈಕ್
ಶೆಟ್ಟಿ ಅವರು ಮಾಡ್ತಾ ಇದ್ದಾರೆ ಮುನ್ಸಿ ಅನ್ನೋ ಒಂದು ಪಾತ್ರ. ಸೊ ಲೈಕ್ ಹೀರೋ ಪಾತ್ರದಿಂದ ಎಲ್ಲ ಡ್ಯಾನ್ಸ್ ಹುಡುಗಿನ ಪ್ಲೀಸ್ ಲೈಕ್ ಹುಡುಗಿನ ಡ್ಯಾನ್ಸ್ ಹೋಗಿ ಡ್ಯಾನ್ಸ್ ಮಾಡಿಸಿ ಅವ್ರನ್ನ ಜೋಪಾನ ಕರ್ಕೊಂಡ್ಬರೋದು ಒಂದು ಪಾತ್ರ. ಅಲ್ಲಿಂದ ಕಥೆ ಪ್ರಾರಂಭ. ನಮಸ್ಕಾರ. ನಮ್ಮ ಕೊನಾರ್ಕ್ ಸಿನಿಮಾ ಮೂಲತಃ ಎಲ್ಲರಿಗೂ ಸ್ವಾಗತ. Thank you for having me here. Thank you for giving me this beautiful opportunity, and we are very excited to begin this beautiful journey. Thank you. You can talk in English. You're from. I am from Delhi, but I moved to Bombay 12 years ago. So right now I am in Bombay from Bollywood. Yes, I have acted in a Telugu film. I have also acted in a Sri Lankan film called Gautam Buddha Mata, which was released last year in December. And this is my first one in Canada, so I'm very excited and thrilled to be a part of Karnataka. Sorry? How we connect as a team? I have my casting director, my manager here. So she got in touch with me, and Sir and Dhanush and the entire team had come to Bombay, I think in April. Yeah, so that's when I met Sir, and I definitely want to say that usually in my career and what I've seen is that we have auditions and we have look tests. But Sir saw me, we spoke for I think half an hour, and he was, he said I don't need to take a test. So that's really commendable because he trusted me with just one half an hour conversation. ಇಲ್ಲ ಸರ್, ಅಡಿಷನ್ ಮಾಡಲ್ಲ ನಾನು. ಐ ಡೋಂಟ್ ಡೂ ಅಡಿಷನ್ಸ್. ಅದಕ್ಕೆ ಅವರು ಹೇಳ್ತಿದ್ದಾರೆ ಐ ಇಂಟ್ರಾಕ್ಟ್ ವಿತ್ ಆರ್ಟಿಸ್ಟ್, ಅವ್ರ ಜೊತೆ ಕನೆಕ್ಟ್ ಮಾಡ್ತೀನಿ. ಸೊ ಅವ್ರ ಭಾವನಾತ್ಮಕ ಸಿನಿಮಾ ಹಸು ಏನಿದೆ, ಅವ್ರ ಕಲ್ಚರ್ ಏನಿದೆ, ಅವ್ರು ಬೆಳೆದು ಬಂದ ರೀತಿ ಆಗಿದೆ, ಸಿನಿಮಾ ಎಷ್ಟು ಅಗ್ರೆಸಿವ್ ಆಗಿದೆ, ಇದನ್ನ ನೋಡ್ತೀನಿ. ಐ ಡೋಂಟ್ ಡೂ ಅಡಿಷನ್ಸ್. ಅದು ಥ್ಯಾಂಕ್ಸ್. ಕ್ಯಾರೆಕ್ಟರ್ ಒಂದು ಟರ್ನಿಂಗ್ ಪಾಯಿಂಟ್. ಅವ್ರ ಎರಡು ಮಾತುಗಳನ್ನ ಹೇಳಿದ್ರು. ರಂಗನಾಥ್ ಅಂತ ಒಂದು ಪಾತ್ರ ಮಾಡ್ತಿದ್ದಾರೆ ಸರ್. ಅವರು ಮಾಡಿದ್ರು ಸರ್. ಸರ್ ನಿಮ್ಮ ಆಶೀರ್ವಾದ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮದಲ್ಲಿ ಇವತ್ತು ಕೊನಾರ್ಕ್ ಸಿನಿಮಾದ ಮೂಲ ಆರಂಭ ಮೋಸ್ಟ್ಲಿ ನಾನು ಅನ್ಸುತ್ತೆ ಇಲ್ಲಿ ನಾಳೆ ದೊಡ್ಡವರಿಗೆ ಏಜ್ ಜಾಸ್ತಿ ವಯಸ್ಸಿಲ್ಲ ಬೇರೆ ನಮಗೆ ಇಂಡಸ್ಟ್ರಿಯಲ್ಲಿ ಒಂದು ಇಂಡಸ್ಟ್ರಿ ಬರೋದು 45 ವರ್ಷ ಆಗುತ್ತೆ. ಈ 45 ವರ್ಷದಲ್ಲಿ ಸುಮಾರು ನಾನು ಕಂಡುಕೊಂಡಿದ್ದೀರಪ್ಪ ಅಂದರೆ ಜೀವನದಲ್ಲಿ ಮೊದಲು ಸ್ಟಾರ್ಟ್ ಆಗೋದು ಕನಸು. ಸಿನಿಮಾದಲ್ಲಿ ಮಾತ್ರ ಬೇರೆಯಲ್ಲಿ ಇಷ್ಟು ಹುಚ್ಚಿರಲ್ಲ. ಈ ಕನಸು ಹೇಗೆ ತಗೊಂಡೋಗಿದ್ರೆ ಕನಸನ್ನು ನಡೆಸ್ಕೊಂಡು ಈ ಕಾರ್ಯದಲ್ಲಿ ಬಹಳಷ್ಟು ಇಷ್ಟವಾಗಿರುತ್ತೆ. ಯಾಕಂದರೆ ಕನಸು ನಡೆಸ್ಕೊಂಡು ಬದುಕೋದು ಇರುತ್ತೆ. ಈ ಬದುಕನ್ನು ಕಟ್ಕೊಂಡು ಈ ಕನಸನ್ನು ಮಾಡ್ಕೊಳ್ಳೋದು ದಾರಿ ಸಾಧ್ಯ ಅಂದರೆ ಇಟ್ಸ್ ನಾಟ್ ಈಸಿ. ಇದೆಲ್ಲ ಈ ಸಂಭ್ರಮ, ಈ ಚಪ್ಪಾಳಿ, ಈ ಸೆಲ್ಫಿ ಇವೆಲ್ಲ ನೋಡಿದಾಗ ಇದೇ ಬೇರೆ ಪ್ರಪಂಚ. ಇದು ಬಿಟ್ಟು ಆ ಕಡೆ ಹೋಗೋದು ಬೇರೆ ಪ್ರಪಂಚ. ಈಗೆಲ್ಲ ಕಟ್ಕೊಂಡು ಈ ಸಾಕಲು ದಾರಿಯಲ್ಲಿ ನನಗೆ ಶ್ರೀನಿವಾಸ್ ಬಹಳ ಪರಿಚಯ ಆಗ್ತದೆ. ಯಾಕಂದ್ರೆ ಶ್ರೀನಿವಾಸ್ ನನ್ನ 10 ವರ್ಷದ ಪರಿಚಯ. ಬಟ್ ಬಹಳ ನೋಡಿದ್ದಾರೆ ಅವರು ಇವತ್ತೇ ಮಾತಾಡ್ತಾ ಇದ್ದಾರೆ. ಇದೆಲ್ಲ ಯೋಚನೆ ಆದರೆ ಬಹಳಷ್ಟು ನೋಡಿದ್ದಾರೆ, ಬಹಳಷ್ಟು ಹಾರ್ಡ್ ವರ್ಕ್. ಒಂದೇ ಮಾತ್ರ ಏನೇ ಹೇಳಿದ್ರು ಅವ್ರು ಪ್ರೈಸ್ ಮಾಡಬೇಕಾಗುತ್ತೆ. ಬಟ್ ಆದರೆ ಪ್ರೈಸ್ ಅಲ್ಲ, ಖಂಡಿತ ಯಾವ ಹೇಳಿದ್ರು ನಾನು ಬಹಳ ಬೇಗ ಒಪ್ಕೊಳ್ಳೋ ಯಾವುದು. ನಾನು ಸಿನಿಮಾ ವಿಷಯ ಲಾಸ್ಟ್ ಇಯರ್ ಹೇಳಿದ್ರು ಸಿನಿಮಾ ಮಾಡ್ಬೋದು ಶ್ರೀನಿವಾಸ್ ಪ್ರೊಡ್ಯೂಸರ್ ಇದ್ದಾರೆ, ನಾನು ಲೀಡ್ ರೋಲ್ ಮಾಡ್ತಾ ಇದ್ದೀನಿ, ಎಷ್ಟು ಟೈಮ್ ಕೊಡ್ತೀನಿ ಸರ್. ಏನೋ ಒಂದು 2 ತಿಂಗಳು ಪ್ರಿಪೇರ್ ಇಲ್ಲ ಸರ್. ಸಾರಿ, ನಾನು ಬೇಜಾರು ಮಾಡ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಯಾರು ಹೇಳೋದು? ಯಾಕಂದರೆ ನಾನು ಒಂದು ಗುಂಡ ಅಂದರೆ ಮತ್ತೆ ಈಗ ಮಾಡ್ತಾ ಇದ್ದು ಪಿಕ್ಚರ್ ಮಾಡಬೇಕು, 3 ವರ್ಷ ಮಾಡ್ತಾರೆ. ಈಗ ಶ್ರೀನಿವಾಸ್ ಬೇಕಾದ್ರೆ ಹೇಳ್ತಾರೆ ಅವ್ರು ನಮ್ಮ ಮನೆ ಬಂದು ಈ ಸ್ಕ್ರಿಪ್ಟ್ ಹೋಗ್ಬಿಟ್ಟಿದ್ರು. ಸ್ಕ್ರಿಪ್ಟು ಸಿನಿಮಾ ಸ್ಕ್ರಿಪ್ಟ್ ಆಗಿಲ್ಲ, ಒಂದು ಗ್ರಂಥ ಥರ ಗ್ರಂಥ. ಬೇಕಾದ್ರೆ ನೀವು ಆ ಸ್ಕ್ರಿಪ್ಟ್ ನೋಡ್ಬೋದು. ನಾನು ಅನುಮಾನ ವಿಚಾರ ಸುಧಾರಣೆ ಗೊತ್ತಾಗುತ್ತೆ. ಒಂದೊಂದು ಪೇಜ್ ಒಂದು ಕಾಲ ಹೇಳುತ್ತೆ, ಒಂದು ಫ್ರೇಮ್ ಹೇಳುತ್ತೆ, ಕಾಲ ಫ್ರೇಮ್ ಹೇಳುತ್ತೆ. ಏನು ಮಾಡ್ತಾರೆ ಸರ್ ನಿಜವಾಗ್ಲೂ ಫ್ರೇಮ್ ಅವಾಗ ಅನ್ಕೊಂಡೆ. ನಾನು ಎದಕ್ಕೆ ಹೇಳ್ತೀನಿ, ನಾನು ಪಾತ್ರ ಏನು, ನನ್ನ ಡೇಟ್ಸ್ ಏನು, ನನ್ನ ಪೇಮೆಂಟ್ ಏನು ಕೇಳಿದವ್ರು ಲೈಟ್ ಹೇಳ್ದು ಹೋಗ್ಬಿಟ್ಟಿದ್ದೀನಿ. ಬಿಕಾಸ್ ನಾನು ತುಂಬ ಇಷ್ಟ ಆಗ್ತಾ ಇದೆ ಸೀರಿಯಸ್. ಈಗ ಅವ್ರು ಯಾರೇ ತಗೊಂಡು ಅದು ಸುಲಭವಾಗಿ ಬಿಡೋದು ಅಂತಂದ್ರೆ ವೈಟ್ ಇದ್ರೆ ಮಾಡ್ತಾರೆ. ಅದು ಪ್ರಯತ್ನ ಶ್ರೀನಿವಾಸ್ ಬಟ್ 1 ತಿಂಗಳು ಹೇಳ್ತೀವಿ ಈ ದೇಶಕ್ಕೆ ಬೇಕಾಗಿ ಒಳ್ಳೆಯ
ಪ್ರತಿಭೆ ಇದೆ, ಶ್ರಮ ಇದೆ, ಯಾವುದು ಕಾರಣ ಇಲ್ಲ. ಹಾಗಾಗಿ ಮನಸ್ಫೂರ್ತಿ ಹೇಳ್ತೀನಿ, ಆ ಶಕ್ತಿ ಅವ್ರಿಗೋದ್ರಿಂದ ಆ ಅಭ್ಯರ್ಥಿಯವರು ಇನ್ನು ಕ್ಲೂಸ್ ಮಾಡಿದ್ದಾರೆ. ಧನುಷ್ ಬಹಳ ಚೆನ್ನಾಗಿ ಕಾಣಿಸ್ತಾರೆ. ನನಗೆ ಬಹಳ ಖುಷಿ ಆಯ್ತು. ಬಹಳ ದೊಡ್ಡ ಸಿನಿಮಾ ಆಗುತ್ತೆ ಅದರಲ್ಲಿ. ಯಾವುದೇ ಒಂದು ದೊಡ್ಡ ಸಕ್ಸಸ್ ಸಿನಿಮಾ ಈಗ ಚೆನ್ನಾಗಿದೆ. ಬಹಳ ದೊಡ್ಡ ಸಿನಿಮಾಗಳೆಲ್ಲ ಪ್ಯಾನ್ ಇಂಡಿಯಾ ಹಿಟ್ ಆಗಿರೋ ಬಹಳಷ್ಟು ಸಿನಿಮಾಗಳು ಕೂಡ ಈ ರೀತಿಯೇ ಶುರುವಾಗಿದ್ದು ಮೊನಾರ್ ಕೂಡ ಬಹಳ ದೊಡ್ಡ ಹಿಟ್ ಆಗಿದೆ. ದೊಡ್ಡ ಸಿನಿಮಾ ಆಗುತ್ತೆ, ಅದರಲ್ಲಿ ಯಾವುದೇ ಅನುಮಾನವಿಲ್ಲ, ಶುರುವಾಗಿದೆ. ನಮಗೆ ಬಹಳಷ್ಟು ಖುಷಿ ಆಯಿತು. ನನ್ನ ಆತ್ಮೀಯ ನನ್ನ ಪ್ರೊಫೆಷನ್ ನನ್ನ ಆತ್ಮೀಯ ರವಿಶಂಕರ್ ವಿಷ್ಣು ಸರ್ಗೆ ಬಹಳ ಪ್ರೀತಿ ಬಹಳ ದೊಡ್ಡ ಸಿನಿಮಾಗಳನ್ನ ಮಾಡಿದ್ದಾರೆ. ಅವ್ರು ನೋಡಿ ಖುಷಿ ಆಯಿತು. ನಾವು ಇಂಡಸ್ಟ್ರಿಯಲ್ಲಿ ಕ್ಲಾಪ್ ಮಾಡಿದ್ರು, ಬಹಳ ಒಳ್ಳೆ ಮನಸ್ಸು, ಬಹಳ ಒಳ್ಳೆ ಮನಸ್ಸು. ನಾಯಕ ಭಕ್ತ ಇದೆಲ್ಲ ಎಸಿದೆಲ್ಲ ಬಹಳ ದೊಡ್ಡ ಸಿಗ್ತಾವೆ ಅಂದ್ರೆ ಆತ್ಮೀಯ ಗೆಳೆಯರು ಪತ್ರಿಕಾ ಮಾಧ್ಯಮ ಅವಾಗ ನಮ್ಮ ನೋಡಿಕೊಂಡು ಹೋಗ್ತಿಕೊಂಡು ನಮ್ಮನ್ನು ಬೆಳೆಸಿದ್ರು. ಬಹಳ ಖುಷಿ ಆಯಿತು. ವೇದಿಕೆಯಲ್ಲಿ ಇನ್ನೂ ಬಹಳಷ್ಟು ಕಲಾವಿದರಿದ್ದಾರೆ, ಅವರಿಗೆ ಒಳ್ಳೆಯದಾಗಿ ಶುಭವಾಗಿ ಹಾರೈಸಿದ ನನಗೆ ತಪ್ಪಾದ್ರೆ ದಯವಿಟ್ಟು ಕ್ಷಮಿಸಿದ್ದೆ. ಈ ಸಮಯಕ್ಕೆ ಕೋನರ್ ಬಹಳ ದೊಡ್ಡ ಯಶಸ್ಸು ಆಗಲಿ ಅಂತ ನನ್ನ ಸಭೆ ತಾಯಿ ನಾನು ಬೇಡ್ತೀನಿ. ಐ ವಿಶ್ ಆಲ್ ದಿ ಬೆಸ್ಟ್. ಧನುಷ್ ನೋಡ್ರೆ ನಿರ್ಮಾಪಕರು ದುಡ್ಡಾಗ್ತಾ ಇದೆ, ಅವ್ರಿಗೆ ಹೋಗಿದ್ದ ಟೈಮಲ್ಲಿ ಕೋನಾರ್ಕ ಸಿನಿಮಾ ತೆಗಲಿ. ಅಷ್ಟೊಂದು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಸರ್ ಜೀವನ ಮಾಡಿದ್ವಿ. ಸೊ ಆ ಸಿನಿಮಾ ರಿಲೀಸ್ ಬರ್ತಾ ಇದ್ವಿ. ಸೊ ಸರ್ ಎರಡು ಮಾತು. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಶ್ರೀನಿವಾಸ್ ಸರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ನನ್ನ ನಂಬಿ ಮನೆ ಕಳ್ಸ್ಕೊಂಡಿದ್ದಿಲ್ಲ ಅಂತ. ಆ್ಯಕ್ಚುಲಿ ಇದಕ್ಕೆ ನಮ್ಮದು ಒಡಂಬಡಿಕೆ ಅಂತ ಒಂದು ಸಿನಿಮಾ ಮಾಡಿದ್ವಿ ನಾನು ಸರ್. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಅದರಲ್ಲೂ ತುಂಬ ಒಂದು ಅದ್ಭುತವಾದ ಪಾತ್ರ ಕೊಟ್ಟಿದ್ರು. ಇದರಲ್ಲೂ ಪಾತ್ರ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಶ್ರೀನಿವಾಸ್ ಸರ್ ಯಾವ ಥರ ಅಂತ ಹೇಳಿದ್ರೆ ತುಂಬ ಒಂಥರ ಫ್ಯಾಷನೇಟ್, ತುಂಬ ಜನರ ಕೆಲಸ ಮಾಡಿದ್ದೀನಿ. ಬಟ್ ಈ ಥರ ಒಂದು ಡೈರೆಕ್ಟರ್ ಕೆಲಸ ಮಾಡೋದು ಫಸ್ಟ್. ಯಾಕೆಂದರೆ ವರ್ಣಮೇಧ ಸೆಟ್ಟಿಗೆ ಫಸ್ಟ್ ನಾವು ಹೋಗಿರುವಾಗ ಎಲ್ಲೋ ಒಂದು ಶಾಪಿಂಗ್ ಮಾಲ್ ಒಳಗೆ ಹೋದಾಗಾಯ್ತು. ಕಾಸ್ಟ್ಯೂಮ್ ನಾವೆಲ್ಲ ಹೋಗಿ ಕಾಸ್ಟ್ಯೂಮ್ ಇಲ್ಲ ಕ್ಯಾರಾವಿಂಗ್ ಕಳಿಸಲು ನಾವೇ ಕಳಿಸ್ಕೊಡ್ತಾ ಇದ್ವಿ, ಕಾಸ್ಟ್ಯೂಮ್ ಕೊಡ್ಬೇಕ ಅಂತ. ಬಟ್ ಇವರು ಒಂದು ಸೆಟ್ಟಿಗೆ ಒಳಗೆ ಹೋಗ್ತಾ ಇದ್ದರೆ ಒಂದು ಶಾಪಿಂಗ್ ಮಾತ್ರ ಇಟ್ಟಿದ್ರು. ಎಲ್ಲ ಬ್ರ್ಯಾಂಡೆಡ್ ಐಟಮ್ಗಳು, ಎಲ್ಲ ಜೀನ್ಸ್ ಒಂದು ಸೈಡ್, ಟಿ ಶರ್ಟು, ಬ್ರ್ಯಾಂಡೆಡ್ ವಾಚಸ್ಸು, ಗಾಗಲ್ಸು, ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲಸ ಒಂದು ಕಡೆ. ನಾನು ಕೇಳಿದೆ, ಏನು ಸರ್ ಇದು ಸೆಟ್ಟು, ಏನು ಶಾಪಿಂಗ್ ಮಾಲ್ ಓಪನ್ ಮಾಡಿಲ್ಲ, ಎಲ್ಲ ಬೇಕಲ್ಲ ಸರ್, ಎಲ್ಲ ಯಾವ ಹಾಕೋದಿಲ್ಲ. ನಾನು ಹೋಗಿ ನೋಡಿದೆ, ಯಾವುದೋ ಸ್ಪೆಕ್ಸು ಒಳ್ಳೆ ವಾಚ್ಗಳು. ಆ್ಯಕ್ಚುಲಿ ಅದು ಒಂದು ಎಲ್ಲ ಎದುರಿಗೆ ಬರೋಲ್ಲ, ಫ್ಯಾಷನೇಟ್ ಆಗಿರೋ ಡೈರೆಕ್ಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅದ್ಭುತ ಸರ್ ನೀವು, ತುಂಬ ಪೇಷನ್ಸ್ ಇಟ್ಕೊಂಡಿರ್ತಾರೆ. ಸ್ಲೋ ಆದರೂ ಪರವಾಗಿಲ್ಲ, ಸಿನಿಮಾ ಫ್ರೇಮ್ ಆಗಿ ಬರಬೇಕು. ಅವರು ಡಿಲೇ ಮಾಡ್ತಾರೆ, ಬಟ್ ಅಷ್ಟೇ ಫ್ರೇಮ್ ಬರೋವನ್ನು ಅವ್ರು ಬಿಡೋಲ್ಲ. ನಿಮಗೆ ಗೊತ್ತಿರೋಂಗೆ ಇವಾಗ ನೋಡಿ, ಇದು ಫುಲ್ ಕಲರ್ಫುಲ್ ಆಗಿದೆ ಫ್ರೇಮ್ಗಳು, ಒಂದೊಂದು. ಸೊ ಈಗ ಬರ್ತಾ ಇರೋ ಸಿನಿಮಾಗಳೆಲ್ಲ ಫುಲ್ ಕಪ್ಪು ಬಿಳುಪು, ಮುಖನೇ ಕಾಣಲ್ಲ, ಎಲ್ಲ ನೆರಳುಗಳೆಲ್ಲ ಕಾಣುತ್ತೆ. ಇದರಲ್ಲಿ ಇವಾಗಂತೂ ಫುಲ್ ಕಲರ್ಫುಲ್ ಆಗಿ ಮಾಡೋದು. ನಾವೆಲ್ಲ ಅದೇ ಕಲರ್ಫುಲ್. ಅವ್ರದ್ದು ಮೇಕಿಂಗ್ ವಿಡಿಯೋ ನಾನು ನೋಡಿದ್ದೆ, ಒಂದು ಮೂವಿ ಥರನೇ ತೆಗೆದಿದ್ದಾರೆ. ಮೇಕಿಂಗ್ ವಿಡಿಯೋ ಯಾವುದಿದ್ರೆ ನೋಡಿ, 2 ಗಂಟೆ ಮಾಡಿದ್ದಾರೆ ಸರ್ ಅದು ಮೇಕಿಂಗ್ ವಿಡಿಯೋ. 2 ಗಂಟೆ ಬಿಡಾಬಿಟ್ಟೆ ಸರ್ ಮೇಕಿಂಗ್ ವಿಡಿಯೋ. ಒಂದು ಅಷ್ಟು ಒಂದು ಮೂವಿ ನೋಡೋಕ್ಕಾಗುತ್ತೆ ಮೇಕಿಂಗ್ ವಿಡಿಯೋ. ಸೊ ಅದಕ್ಕೆ ನಾನು ಈ ಪಾತ್ರ ಈಗ ಅದ್ಬಿಟ್ಟು ಒಂದು ಜೀವನ ಪಾತ್ರ ಏನು ಕೇಳೋಕೆ ಹೋಗಿಲ್ಲ, ಎಷ್ಟೇ ಅಂತ ಹೇಳಿದ್ರೆ ಅಷ್ಟೇ. ನಾನು ಅದ್ರ ಮೇಲೆ ಯಾಕೆ ಏನು ಎಂತ ಏನು ಅಂತ ಕೇಳಿಲ್ಲ. ಯಾವಾಗ ಸರ್ ಎಲ್ಲಿ ಯಾವಾಗ ಶೂಟಿಂಗ್ ಅತಿ ಸೀರಿಯಲ್ನಲ್ಲಿ ಕರೆಂಟ್ ಬಂದ್ರೆ ಸರ್ ಹೇಳ್ತೀನಿ ಅಂತ ಹೇಳಿದೆ. ಯಾಕೆಂದ್ರೆ ನಮ್ಮ ಕಲಾವಿದ ಅಷ್ಟೊಂದು ನಂಬಿಕೆ ಇಟ್ಬಿಟ್ಟು ಏನು ಕೇಳಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕೆಲಸ ಮಾಡಿದ ನಂಬಿಕೆ, ಅವರ ಪಾತ್ರಕ್ಕೆ ಆ ವ್ಯಕ್ತಿ ಸೂಟ್ ಆಗ್ತಾರೆ ಅಂತ ಹೇಳೋದಕ್ಕೆ ಅವರು ಆರ್ಟಿಸ್ಟ್ ಪ್ರಿಪೇರ್ ಮಾಡಿದ್ದು ಬರ್ಕೊಂಡು ನಮ್ಮ ಕರೆದಿರ್ತಾರೆ. ಏನು ಕೇಳಿಲ್ಲ, ಒಂದು ಮಾತು ಇವತ್ತವರೆಗೆ ಕೇಳಿ. ಸೊ ಅದರಿಂದ ಈ ಕೊನಾರ್ಕ್ ಅಂತ ಹೇಳಿದ್ರೆ ಒಂದು ಕ್ಯಾಚಿ ಟೈಪ್. ನನಗೆ ಫಸ್ಟ್ ಒಂದು ಕ್ಯಾಚಿ ಆಗಿದೆ ಕೊನಾರ್ಕ್, ಚೆನ್ನಾಗಿದ್ದಲ್ಲ, ಇಂಗ್ಲೀಷ್ ಟೈಪ್. ಇವಾಗ ಸರ್ ಹೇಳೋದಾಯ್ತು ಅದು ಬ್ಯಾಕ್ ಏನು ಮೀನಿಂಗ್ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಶ್ರೀನಿವಾಸ್ ಸರ್. ಹಿಂಗೆ ಮುಂದುವರಿಲಿ, ಒಳ್ಳೆ ಸಕ್ಸಸ್ ಡೈರೆಕ್ಟರ್ ಆಗಿ ಇಂಡಸ್ಟ್ರಿಗೆ ನಮ್ಮಂತವ್ರು ಮರಿಬೇಡಿ. ಸಿನಿಮಾದ ಮೂಢನಂಬಿಕೆಗಳು ಜಾಸ್ತಿ ಇದಾವೆ ಸರ್. ಆ ಮೂಢನಂಬಿಕೆಗಳು ದಾಟಿ ಒಂದೇ ಸತ್ಯ ಸರ್, ಯಾವ ಕಲಾವಿದರು ಯಾರೇ ಆಗಲಿ ಸರ್, ವಸ್ತು ಚೆನ್ನಾಗಿಲ್ಲ ಅಂದ್ರೆ ಯಾವ ಥಿಯೇಟರ್ ಬರಲ್ಲ ಸರ್. ಜನರನ್ನ ಅಪರಾಧಿ ಸಾಲಗಳು ಜನ ಥಿಯೇಟರ್ ಬರಲ್ಲ. ಇಲ್ಲ ಸರ್, ಜನ ನೀವು 1000 ರೂಪಾಯಿ ಟಿಕೆಟ್ ಸರ್ ಬರ್ತಾರೆ
ವಸ್ತು ಚೆನ್ನಾಗಿ ಮಾಡಬೇಕು. ಆ ನಂಬಿಕೆಯ ಮೇಲೆ ಇವ್ರ ಮೇಲೆ ವಾದ ಮಾಡಿ ಅವ್ರು ಪ್ರೆಸೆಂಟ್ ಮಾಡಿದ್ರೆ ನೀನು ಮುಂದೆ ಹೋಗು ನಾವು ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ಲೈಕ್ ಐ ಹೋಪ್ ನನ್ನ ಕನಸಿಗೆ ಅವರು ನೀರಿರ್ತಾರೆ ಏನೋ ಮಾಡ್ತೀನಿ ಸರ್, ಒಂದು ಸಣ್ಣದ ಒಂದು ಪಾಯಿಂಟ್ ಡಾಟ್ ಏನೋ ಚೇಂಜ್ ಮಾಡ್ತೀನಿ ಸರ್, ಅವರ ಒಂದು ಶಕ್ತಿ ನನಗೆ ಇರ್ತಾರೆ ಸರ್. ಸೊ ಮದನ್ ಸರ್ ಮಾಯಿನ್ ಮರ ಫ್ಯೂಚರ್ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ನಮ್ಮ ಒಳ್ಳೆಯ ಸ್ನೇಹಿತರು ಶ್ರೀನಿವಾಸ್ ತಿಮ್ಮಾಯಿ ಅವರು ಅವ್ರದ್ದು ವರ್ಕ್ಮ್ಯಾನ್ಶಿಪ್ ಎಲ್ಲ ನೋಡಿ ಆಯ್ತು ಮುಂದೆ ಹೋಗೋಣ ಅಂತ ಹೇಳಿ ಮತ್ತೆ ನಮ್ಮ ಕೆಲವು ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಈ ಸಿನಿಮಾ ಮಾಡ್ತಾರೆ. ಥ್ಯಾಂಕ್ ಯು. ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ಮತ್ತೆ ಕಥೆನಲ್ಲಿ ಏನು ಇಷ್ಟ ಆಯ್ತು ಸಿನಿಮಾ ಮಾಡೋದಕ್ಕೆ? ಕಥೆನಲ್ಲಿ ನನ್ನ ಹೆಸರು ಮದನ್ ಅಂತ, ನನ್ನ ಊರು ಸಕಲೇಶ್ವರರು. ನನ್ನ ಊರ ಹೆಸರಿನ ಮಾವಿನಮರ ಅಂತ ಸಕಲೇಶ್ವರ. ನಾವಿಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತೀವಿ. ಈ ಕತೆ ಅವರು ನನಗೆ ಎಕ್ಸ್ಪ್ಲೈನ್ ಮಾಡಿ ಹೇಳಿದರು. ಮತ್ತು ಪ್ಲಸ್ ಅವ್ರು ಮಾಡಿದ ವರ್ಕ್ಮ್ಯಾನ್ಶಿಪ್ಪು ಮತ್ತು ಅದನ್ನು ನೋಡಿಬಿಟ್ಟು ಇದು ಮುಂದೆ ಒಳ್ಳೆಯ ಅದ್ಭುತವಾದ ಸಿನಿಮಾ ಆಗ್ಬೋದು ಅಂತ ಹೇಳಿ ನಾವೆಲ್ಲ ಕೈ ಜೋಡಿಸ್ತೀವಿ. ಮಾವಿನಮರ ಸಂಸ್ಥೆ ಅಡಿಯಲ್ಲಿ ನಾವೆಲ್ಲ ನಮ್ಮ ಫ್ರೆಂಡ್ಸ್ಗಳೆಲ್ಲ ಕೈ ಜೋಡಿಸ್ಬಿಟ್ಟು ಈ ಸಿನಿಮಾನ ಮುಂದೆ ತಗೊಂಡು ಹೋಗ್ತೀವಿ. ತುಂಬ ಎಲ್ಲ ಫ್ರೆಂಡ್ಸು ಎಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಸರ್. ಬ್ಯಾನರ್ ಚೆನ್ನಾಗಿದೆ. ಥ್ಯಾಂಕ್ ಯು. ಅದು ನಮ್ಮ ಮಣ್ಣಿನ ಸೊಬ್ಬಿರುವಂತ ಸರ್. ಒಂದ್ಸಲ ಹೇಳಿದ್ರು ಮಾವಿನ ಮರ ಅಂತ, ಅದಕ್ಕಿಂತ ಒಳ್ಳೆ ಹೆಸರು ಸಿಗಲ್ಲ ಅಂತ ತಿಳ್ಕೊಳ್ಳಿ ಸರ್. ಲೈಕ್ ನಮ್ಮ ರೂಟ್ ಇರುತ್ತೆ ಸರ್. ಅಶ್ವಥ್ ಅವರು ಎಲ್ಲರಿಗೂ ನಮಸ್ಕಾರ. ಸರ್ ಹೇಳಿದಂಗೆ ನನಗೆ ಭಾಳ ಹಳೆಯ ವಿಷಯ ನಮ್ಮೂರವರು ಹಳೆಯ ಸ್ನೇಹಿತರು. ನನಗೆ ಬಹಳ ನಿಜವಾಗ್ಲೂ ಸಂತೋಷ ಆಗಿದ್ದು ಶ್ರೀನಿವಾಸ್ ಅವರ ಸಾಹಿತ್ಯದ ಮೇಲಿರುವ ಪ್ರೀತಿ. ಅಂದರೆ ಒಂದು ಸ್ಕ್ರಿಪ್ಟ್ ರೆಡಿ ಆಗೋ ಒಳ್ಳೆಯ ಸಿನಿಮಾ ತುಂಬ ಕಷ್ಟ ಇದೆ ಸರ್. ನಾನು ಫಸ್ಟ್ ಆಫೀಸಲ್ಲಿ ಕೂಡ ಗಾಬರಿ ಆಗ್ಬಿಟ್ಟೆ ಸರ್. ಬೇಗ ತುಂಬ ಸ್ಕ್ರಿಪ್ಟ್ಗಳು ಬರವಣಿಗೆಗಳು ಅವ್ರೇನೋ ಎಲ್ಲ ಪ್ರಿಪ್ರೇಷನ್ಸು ನನಗೆ ಭಾಳ ಅಭಿಪ್ರಾಯ ಅನ್ನಿಸ್ತು. ನನಗೆ ಭಾಳ ಸಂತೋಷ ಅನಿಸ್ತಿದೆ ನಿಮ್ಮ ಜೊತೆ ಅವರು. ನಮಗೂ ಆಸೆ ಸರ್ ಕಳೆದ ಒಳ್ಳೆಯ ಸಿನಿಮಾಗಳಲ್ಲಿ ಅಂತ. ನಿಮ್ಮೆಲ್ಲರ ಆಶೀರ್ವಾದ ಆಗಲಿ, ಧನುಷ್ ಒಳ್ಳೆಯದಾಗಲಿ, ಪ್ರೊಡ್ಯೂಸರ್ ಒಳ್ಳೆಯದಾಗಲಿ, ಮತ್ತು ಶ್ರೀನಿವಾಸರ ಸಾಹಿತ್ಯ ವ್ಯವಸಾಯ ತುಂಬ ಚೆನ್ನಾಗಿ ಮತ್ತು ನಿಮ್ಮ ವ್ಯವಸಾಯಕ್ಕೆ ನಮ್ಮ ಸಣ್ಣ ಸರದಾರಕ್ಕೆ ಆಗ್ಬೋದು ಭಾಳ ಹೆಮ್ಮೆ ಅನಿಸ್ತಿದೆ ಸರ್. ನನಗೆ ಈ ಸಿನಿಮಾ ಭಾಗವಾಗಿ ತೊಂದರೆ ಥ್ಯಾಂಕ್ ಯು ಸರ್. ರವಿ ಸೀತಾರಾಮ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರವಿ ಸೀತಾರಾಮನ್. ನಾನು ಕನ್ನಡ ಇಂಡಸ್ಟ್ರಿಗೆ 2019 ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಶ್ರೀನಿವಾಸ್ ಸರ್ ನಾನು ಅಟ್ಲೀಸ್ಟ್ 9 months ಬ್ಯಾಕ್ 9-10 months ಬ್ಯಾಕ್ ಕರೆಕ್ಟ್ ಆಫೀಸ್ ಹೋದೆ. ಜಸ್ಟ್ ಅದೇ ಹೇಳಿದ್ರಲ್ಲ, ನಾನು ಆಡಿಷನ್ ಮಾಡಲ್ಲ, ಜಸ್ಟ್ ವಿ ಕ್ಯಾನ್ ಡಿಸ್ಕಸ್ ಅಂತ ಹೇಳಿದ್ರು. ಸರಿ ಸರ್ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ವಿಜುವಲ್ಸ್ ತೋರಿಸಿದ್ರು. ದಟ್ಸ್ ಆಲ್. ಹೇಳಿದ್ರು ನಾನು ಹೇಳಿ ಕಳಿಸ್ತೀನಿ ನಿಮಗೆ, ಸೊ ಸ್ವಲ್ಪ ಟೈಮ್ ಇದೆ ಅಂತ ಹೇಳಿದ್ರು. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಒಂದೇ ಒಂದು ನಾನು ಇವತ್ತು ದಿನಕ್ಕೆ ಇಷ್ಟಪಡ್ತೀನಿ. ಒಂದು ಇನ್ಸಿಡೆಂಟ್ ಆಯಿತು. ಫಸ್ಟ್ ಆಫ್ ಆಲ್ ಹೇಳ್ತಾರೆ ಬಂಗಾರ ಸಿಗ್ಬೋದು, ಬುಧವಾರ ಸಿಗಲ್ಲ. ಇವತ್ತು ಬಂಗಾರ ಮತ್ತು ಬುಧವಾರ ಜೊತೆಗೆ ಪೂಜೆ ಮಾಡಿರೋದೊಂದು ದುರ್ಗಾಂಬಿಕ ಆಶೀರ್ವಾದ ನಿಮಗೆ. ದಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಳಗಡೆ ಪೂಜಾರಿ ಜೊತೆಗೆ ಬಟ್ಟೆ ಜೊತೆಗೆ ಮಾತಾಡೋದು ಸಮಥಿಂಗ್ ವಾಸ್ ಸ್ಟ್ಯಾಂಡಿಂಗ್ ಅಂಡ್ ಏನೋ ಒಂದು ಒಳ್ಳೆ ಮಾತು ಪಿಕ್ಚರ್ ಬಗ್ಗೆ ಹೇಳಕ್ಕೂ ನಾನು ಜಸ್ಟ್ ದೇವಿ ನೋಡಿದೆ. ಒಂದು ಹಾರ ಇಲ್ಲಿಂದ ಜಸ್ಟ್ ಆನ್ ದ ಸ್ಪಾಟ್. ಕಣ್ಣುಗಳಲ್ಲಿ ಆಕ್ಚುಲಿ ಒಂಥರ ಆನಂದ, ಟೀಯರ್ಸ್, ಒಂಥರ ಮೈಯೆಲ್ಲ ಜುಮ್ ಆಯಿತು. ಐ ಸೆಡ್ ದಿಸ್ ಯಾರು ಸ್ಟಾಪ್ ಮಾಡೋಕ್ಕಾಗಲ್ಲ ಈ ಪಿಕ್ಚರ್ನ. ಇಟ್ ವಿಲ್ ಗೋ ಬಿಯಾಂಡ್ ಯುವರ್ ಇಮ್ಯಾಜಿನೇಷನ್ಸ್ ಫಾರ್ ಶೋರ್. ಆಲ್ ದಿ ಬೆಸ್ಟ್. ತುಂಬಾ ಅದ್ಭುತವಾದ ಕಲಾವಿದೆ ಸರ್. ನಾನು ಪ್ರೇಮಿಸ್ತಾ ಇರ್ತೀನಿ ಅವ್ರಿಗೆ. ಖಂಡಿತ ನ್ಯಾಷನಲ್ ಅವಾರ್ಡ್ ವಿನ್ ಮಾಡುವಂತ ಪೊಟೆನ್ಷಿಯಲ್ ಇರುವಂತ ಹೇಳಿದ್ದೀನಿ. ಅವ್ರು ತುಂಬಾ ಸಲ ಹೇಳಿದ್ದೀನಿ, ಇಲ್ಲೂ ಹೇಳ್ತೀನಿ. ಅದ್ಭುತವಾದ ಕಲಾವಿದೆ ಸರ್. ಈ ಸಿನಿಮಾದಲ್ಲಿ ಒಂದು ಸುಧಾಕರ್ ಪಟ್ಟೆ ಪಾತ್ರ ಮಾಡ್ತಿರೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಬಿ ಅ ಪಾರ್ಟ್ ಆಫ್ ಅಂಡ್ ಆಕ್ಷನ್ ಅಂತ ತಗೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಎಲ್ಲರಿಗೂ ನಮಸ್ಕಾರ. ಆಕ್ಚುಲಿ ನನ್ನ ಫಸ್ಟ್ ಫಿಲ್ಮು ವರ್ಣೋಬೆ ಸರ್ ಹತ್ರ ಆಡಿಷನ್ಗೆ ಹೋಗಿದೆ. ಸರ್ ನನಗೆ ಹೊಸಬಿಟ್ಟೆ ಇದ್ದಿಲ್ಲ. ಸೊ ಹೊಸಬರಿಗೆ ತೋರಿಸ್ಬೇಕು ನಾವೆಲ್ಲ ಯಾವ ಫಿಲ್ಮ್ ಮಾಡಿರಲಿಲ್ಲ. ಸೊ ಹೊಸಬರಿಗೆ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ತೆಗೆದಿದ್ರು. ಸೊ ಸಿಟ್ ನೋಡಿದೆ ಸರ್, ಓಕೆ ಸರ್ ಡೆಫಿನೆಟ್ಲಿ ಮಾಡ್ತೀನಿ ಅಂತ. ಸೊ ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ನನಗೆ ವರ್ಣೋಬೆ ಅನ್ನೋದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ಒಂದು ಫೈಟ್ ಸೀನ್ ಇದೆ, ಅಲ್ಲಿ ಕ್ಲಾಸ್ ಬ್ರೇಕ್ ಮಾಡ್ಬಿಟ್ಟು ಬಿಡಬೇಕಾಗಿತ್ತು. ಫಸ್ಟ್ ಶಾರ್ಟ್ ಓಕೆ ಆಗಿಲ್ಲ. ಆ್ಯಂಡ್ ಸೆಕೆಂಡ್ ಶಾರ್ಟ್ ಓಕೆ ಆಯಿತು. ಓಕೆ ಆದಮೇಲೆ ನಾನು ಮನೆಗೆ ಹೋದೆ. ಮನೆಗೆ ಹೋಗಿದ್ರೆ
ನನ್ನ ಹತ್ರ ಒಂದಷ್ಟು ಅಮೌಂಟ್ ಹಾಕಿದ್ರು. ಅಮೌಂಟ್ ಹಾಕ್ಬಿಟ್ಟು ಫಸ್ಟ್ ಹೋಗಿ ಹಾಸ್ಪಿಟಲ್ಗೆ ಹೋಗಿ ತೋರಿಸಿ ಅಂತ ಹೇಳಿದ್ರು. ಥ್ಯಾಂಕ್ ಯು ಸರ್. ಸೊ ಅದಾದ್ಮೇಲೆ ಒಂದು ಮಾತು ಹೇಳಿದ್ರು, ನೆಕ್ಸ್ಟ್ ಫಿಲ್ಮ್ ನೀನು ಇರ್ತೀಯ ಅಂತ ಹೇಳ್ಬಿಟ್ಟು. ಸೊ ಅದು ಹೇಳ್ದಂಗೆ ಮಾಡಿದ. ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.